ಅನನ್ಯ ಬಿರ್ಲಾ ಅವರು RCB ಟೀಮ್ ನ 16,700 ಕೋಟಿ ಕೊಟ್ಟು ತಗೊಂಡಿದ್ದಾರೆ. RCB IPL ನ ಗೆದ್ರೆ ಬರೀ 20 ಕೋಟಿ ಮಾತ್ರ ಸಿಗುತ್ತೆ. ಹಾಗಿದ್ರೆ ಅನನ್ಯ ಬಿರ್ಲಾ ಅವರು ಅವ್ರ ದುಡ್ಡನ್ನ ಹೇಗೆ ರಿಕವರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಆಕ್ಚುಲಿ ಟೀಮು ದುಡ್ಡು ಮಾಡೋದು ಮ್ಯಾಚ್ ಗೆಲ್ಲೋದ್ರಿಂದ ಅಲ್ಲ, ಎಕೋಸಿಸ್ಟಮ್ ನ ಬಿಲ್ಡ್ ಮಾಡೋದ್ರಿಂದ. ಬ್ರಾಡ್ಕಾಸ್ಟಿಂಗು, ಟಿವಿ ಆಡ್ ರೈಟ್ಸ್ ಗಳಿಂದ ಟೀಮ್ ಗಳಿಗೆ ಲಕ್ಷಾಂತರ ಕೋಟಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 2023 ರಿಂದ 2027 ವರೆಗೆ ಬ್ರಾಡ್ಕಾಸ್ಟ್ ರೈಟ್ಸ್ 48,390 ಕೋಟಿಗೆ ಸೇಲ್ ಆಗುತ್ತೆ. ಇದರಲ್ಲಿ 2025ರಲ್ಲಿ ಒಂದು ಫ್ರಾಂಚೈಸಿಗೆ ಸುಮಾರು 425 ರಿಂದ 500 ಕೋಟಿ ಸಿಗುತ್ತೆ. ಅಂದ್ರೆ ಟೀಮು ಗೆದ್ರು ಸೋತ್ರು ಟೀಮ್ಗೆ 50% ನೇರವಾಗಿ ಸಿಗುತ್ತೆ. ಇನ್ನೊಂದು ದೊಡ್ಡ ಸೋರ್ಸ್ ಬಂದು ಸ್ಪಾನ್ಸರ್ಶಿಪ್ಸ್. IPL ಟೈಟಲ್ ಸ್ಪಾನ್ಸರ್ ಟಾಟಾ ಅವರು 500 ಕೋಟಿ ರೂಪಾಯಿಗೆ 5 ವರ್ಷಕ್ಕೆ ರೈಟ್ಸ್ ನ ಬೈ ಮಾಡಿದ್ದಾರೆ. ಟೀಮ್ ಜರ್ಸಿ, ಲೋಗೋಸು, ಹೆಲ್ಮೆಟ್ ಬ್ರ್ಯಾಂಡಿಂಗು, ಸ್ಟೇಡಿಯಂ ಆಡ್ಸ್ ಇಂದ ಕೂಡ ಕಾಸು ಬರುತ್ತೆ. ಒಂದು ಟೀಮ್ಗೆ ಬರೀ ಸ್ಪಾನ್ಸರ್ಶಿಪ್ ಇಂದಾನೆ 200 ರಿಂದ 400 ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ. ಮೂರನೇ ಸೋರ್ಸು ಟಿಕೆಟ್ ಸೇಲ್ಸ್. ಪ್ರತಿ ಮ್ಯಾಚ್ಗೆ 3 ರಿಂದ 4 ಕೋಟಿ ರೂಪಾಯಿ ದುಡ್ಡು ಟಿಕೆಟ್ ಸೇಲ್ಸ್ ಇಂದಾನೆ ಸಿಗುತ್ತೆ. ಅಂದ್ರೆ ಫುಲ್ ಸೀಸನ್ಗೆ 30 ರಿಂದ 40 ಕೋಟಿ ರೂಪಾಯಿ ಬರೀ ಟಿಕೆಟ್ ಸೇಲ್ಸ್ ಇಂದಾನೆ ಸಿಗುತ್ತೆ. ಇದ್ರ ಮೇಲೆ ಮರ್ಚಂಡೈಸ್ ಬೇರೆ ಬರುತ್ತೆ, ಲೈಕ್ ಜರ್ಸಿ, ಕ್ಯಾಪ್ಸ್, ಫ್ಯಾನ್ ಗೇರು. ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗುತ್ತೆ. ಇದರಿಂದ ಟೀಮ್ ಓನರ್ಸ್ಗೆ ತುಂಬಾನೇ ಪ್ರಾಫಿಟ್ ಸಿಗುತ್ತೆ. ರಿಯಾಲಿಟಿಯಲ್ಲಿ ಟೀಮ್ ಗೆಲ್ಲಿ ಅಥವಾ ಸೋಲ್ಲಿ, ಟೀಮ್ ಓನರ್ ಮಾತ್ರ ಪ್ರತಿ ವರ್ಷ IPL ಇಂದ 400 ರಿಂದ 500 ಕೋಟಿ ರೂಪಾಯಿ ದುಡ್ಡನ್ನ ಆರಾಮಾಗಿ ಗೇನ್ ಮಾಡ್ತಾರೆ.